ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಮೈಸೂರಿನ ಚರ್ಮ ಕುಶಲಕರ್ಮಿ ರಾಜು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಕುಶಲಕರ್ಮಿಗಳ ಅನಕ್ಷರಸ್ಥರಾಗಿದ್ರು, ಶಿಕ್ಷಣದಿಂದ ವಂಚಿತರು, ಹಾಗಾಗಿ ತಮ್ಮ ತಲೆಮಾರಿನ ಪರಂಪರೆಯನ್ನ ಮುಂದುವರಿಸ್ತಾ ಬಂದ್ರು. ಆದ್ರೆ ಈಗ ಈ ಚಿತ್ರಣ ಬದಲಾಗಿದೆ. ಅಂದ್ರೆ ಮುಂದಿನ ಪೀಳಿಗೆಯವರು ಇದ್ದಾರೆ ನಮ್ಮ ಮುಂದೆ, ಹಿಂದಿನ ಪೀಳಿಗೆಯವರು ಸ್ವಲ್ಪ ಶಿಕ್ಷಿತರಾಗಿದ್ದಾರೆ. ಸೊ ಈ ಪರಂಪರೆಯನ್ನ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಿಬಿಡ್ತಾರೆ ಅನ್ನೋ ಭಯ ಏನಾದ್ರೂ ಇದೆಯಾ? ಅಥವಾ ಇಲ್ಲಪ್ಪ ಮುಂದಿನ ಪೀಳಿಗೆನೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಏನಾದ್ರೂ ಅನಿಸ್ತಿದ್ಯಾ? ನೀವು ಒಡನಾಟದಲ್ಲಿ ಇದ್ದೀರಲ್ಲ, ಸೊ ನಿಮ್ಗೆ ಹೆಂಗ ಅನಿಸುತ್ತೆ? ಅದು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಅವರು ಬಹಳಷ್ಟು ಜನ ಬರ್ತಿಲ್ಲ, ಹೆಚ್ಚು ಉನ್ನತ ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಒಂದು ತಲೆಮಾರಿನ ಹಿಂದಿನವರು, ಅಂದ್ರೆ ಈಗಿನ ತಲೆಮಾರಿಗಿಂತ ಪೂರ್ವದವರು, ಅಂದ್ರೆ ಒಂದು ತಲೆಮಾರು ಈಗ ತೊಡಗಿಸ್ಕೊಂಡಿರೋರು, ಅವರಲ್ಲೂ ಆ ಒಂದು ಹೆಮ್ಮೆ ಮತ್ತೆ ಖುಷಿ ಇದೆ ಆ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ. ಅವ್ರ ತಂದೆ ಮತ್ತೆ ತಾತನ ಪರಂಪರೆಯನ್ನ, ಸಂಪ್ರದಾಯವನ್ನ ಮುಂದುವರಿಸ್ಕೊಂಡಿರೋ ಬಗ್ಗೆ ಅವ್ರ ಖುಷಿ ಇದೆ. ಬಟ್ ಇವರ ನಂತರದ ತಲೆಮಾರಿನವರು ಉದ್ಯೋಗಾವಕಾಶದಿಂದ ನಿಜವಾಗ್ಲೂ ಬೇರೆ ಬೇರೆ ಇನ್ನೂ ಉನ್ನತ ಹುದ್ದೆಗಳಿಗೆ ಹೋಗಿರೋಂಥ ಸಂದರ್ಭಗಳಿದಾವೆ, ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡಿರೋರು ಇದ್ದಾರೆ. ಆಮೇಲೆ ನಾನು ಯಾವಾಗಲೂ ನನ್ನ ಆರ್ಟಿಸಾನ್ಸ್ಗಳಿಗೆ ಹೇಳೋದು, ನಮ್ಮ ಚರ್ಮ ಕುಶಲಕರ್ಮಿಗಳಿಗೆ ಹೇಳೋದು, ನೀವು ಎಲ್ಲೋ ಒಂದು ಕುಟೀರದಲ್ಲಿ ಕುತ್ಕೊಂಡು ಅಥವಾ ರಸ್ತೆ ಬದಿಯಲ್ಲಿ ಕುತ್ಕೊಂಡು ಚಪ್ಪಲಿಗಳನ್ನ ರಿಪೇರಿ ಮಾಡೋರಲ್ಲ. ಸರ್ಕಾರದ ಮತ್ತು ಈ ನಿಗಮದ ಧ್ಯೇಯೋದ್ದೇಶ ಏನು ಅಂದರೆ, ನಿಮಗೆ ಉದ್ಯೋಗ ಕೊಡ್ತಿದ್ದೀವಿ ಅನ್ನೋದಕ್ಕಿಂತನೂ ನೀವು ನಮಗೆ ಸಪ್ಲೈಯರ್ಸ್ ಆಗಬೇಕು, ಅಂದರೆ ಸರಬರಾಜುದಾರರಾಗಬೇಕು. ನೀವು ರಿಪೇರಿ ಮಾಡೋರಲ್ಲ, ನೀವು ಸರಬರಾಜುದಾರರು, ಬಿಸ್ನೆಸ್ ಮನ್ಗಳಾದರೆ ನೀವು ಉದ್ಧಾರ ಆಗ್ತೀರಾ. ನಿಗಮದ ಧ್ಯೇಯೋದ್ದೇಶಗಳೇನಿದೆ ಅದನ್ನು ಕೂಡ ಸಫಲ ಮಾಡಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಭಾಳಷ್ಟು ಜನ ನಮ್ಮಲ್ಲಿ ಉದ್ಯೋಗಗಳನ್ನ ಪಡ್ಕೊಂಡಂಥವ್ರು ಮತ್ತೆ ನಿಗಮಕ್ಕೆ ಅವರು ಸಪ್ಲೈಯರ್ಸ್ ಆಗಿದ್ದಾರೆ, ನಮಗೇನೆ ಸರಬರಾಜುದಾರರಾಗಿದ್ದಾರೆ. ಸೊ ಈ ಮಾತಿನಿಂದ ನಾವು ಅನ್ಕೋಬಹುದು, ಇಲ್ಲ ಈ ಪರಂಪರೆ ಮುಂದಿನ ಪೀಳಿಗೆಯನ್ನು ತಗೊಂಡು ಹೋಗತ್ತೆ ಅಂತ. ಅಂದ್ರೆ ಈಗ ಯಾವುದು ಜಾತಿ ಆಧಾರಿತ ಅಲ್ಲ, ಈಗ ಅವ್ರ ಕುಶಲತೆ ಆಧಾರದ ಮೇಲೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮ ಕುಶಲಕರ್ಮಿ ನಮ್ಮ ಜೊತೆಯಾಗಿದ್ದಾರೆ. ಈಗ ನಮ್ಮ ಜೊತೆ ಶ್ರೀ ರಾಜು ಅಂತ ಇದ್ದಾರೆ, ಮೈಸೂರಿನ ಅತ್ಯಂತ ನುರಿತ ಚರ್ಮ ಕುಶಲಕರ್ಮಿಗಳು. ಸುಮಾರು ಇವ್ರಿಗೆ 32 ವರ್ಷಗಳ ಈ ವೃತ್ತಿಯ ಅನುಭವ ಇದೆ. ಇವ್ರಿಗೆ ಕೇವಲ 47 ವರ್ಷ, ಆದರೆ ವೃತ್ತಿಯ ಅನುಭವ 32 ವರ್ಷ. ಅಂದರೆ ಸಣ್ಣ ವಯಸ್ಸಿನಲ್ಲೇ ಇವರು ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಫ್ಯಾಮಿಲಿಗೆ ಅಂದರೆ ಕುಟುಂಬಕ್ಕೆ ಸಹಕಾರಿಯಾಗಿ ನಿಂತ್ಕೊಂಡು ಮಾಡಿರೋದು. ಜೊತೆಗೆ ಇವ್ರ ತಂದೆ ದಾಸಪ್ಪ ಅಂತ ಹೇಳಿ ಅದ್ಭುತವಾದ ಕಲಾವಿದರು, ಅಂದರೆ ನಮ್ಮ ಚರ್ಮ ಕುಶಲಕರ್ಮಿ ಅನ್ನೋ ಒಂದು ಹೆಸರು ನಮ್ಮಲ್ಲಿದೆ, ಲಿಡ್ಕರ್ನಲ್ಲಿದೆ. ಆದರೆ ಇನ್ನೊಂದು ಏನಂತಂದರೆ ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅಕ್ಷರಾಭ್ಯಾಸ ಇಲ್ಲ. ಆದರೆ ಚರ್ಮ ಕುಶಲತೆಯಲ್ಲಿ ಇವರನ್ನ ಮೀರಿಸುವಂತಹ ಇನ್ನೊಬ್ಬ ಚರ್ಮ ಕುಶಲಕರ್ಮಿ ಇಲ್ಲ ಅಂತ ಹೇಳಬಹುದು. 2 ಮಕ್ಕಳಿದ್ದಾರೆ. ಆ 2 ಮಕ್ಕಳು ಕೂಡ ತುಂಬಾ ವಿದ್ಯಾವಂತರಾಗಿದ್ದಾರೆ. ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅಕ್ಷರಾಭ್ಯಾಸ ಇಲ್ಲ ಅಂತಂದ್ರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಓದಿಸಿ ಅವರು ಬೇರೆ ಬೇರೆ ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಲಿಡ್ಕರ್ನಿಂದ ಕೆಲವೊಂದು ಯೋಜನೆಗಳ ಫಲಾನುಭವಿ ಆಗಿದ್ದಾರೆ. ಅದನ್ನು ನಾವು ಅವ್ರ ಮಾತುಗಳಲ್ಲಿ ಕೇಳೋಣ. ನಮಸ್ಕಾರ ರಾಜು ಅವರೇ. ನಮಸ್ತೆ ಮೇಡಮ್. ಆಕಾಶವಾಣಿಗೆ ಇದೇ ಮೊದಲನೇ ಸರಿನಾ? ಇದೇ ಮೊದಲನೇ ಸತಿ ಮೇಡಮ್. ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತದೆ ಮೇಡಮ್. ಅರಮನೆಯ ನಗರಿ ಮೈಸೂರು. ಸೊ ಈ ಅರಮನೆಯ ನಗರಿಯಲ್ಲಿ ಈ ಕುಶಲ ಕರ್ಮಿ ಹೇಗೆ ಬೆಳೆದ್ರು? ಚಿಕ್ಕ ಹುಡುಗನಿಂದನೂ ಈ ಓದಿ ಅಭ್ಯಾಸದ ಮೇಲೆ ಬಹಳ ಇಂಟ್ರೆಸ್ಟ್ ಇಲ್ಲ ನನಗೆ. ಅದರಿಂದಾಗಿ ನಾನು ಈ ಕೆಲಸದ ಮೇಲೆ ಬಹಳ ತೊಡಕೊಂಡು ಬಂದ್ಬಿಟ್ಟೆ. ಯಾರು ನಿಮ್ಮನ್ನ ತೊಡಗಿಸಿದ್ದು? ನಮ್ಮ ತಂದೆ. ಅವರು ಮಾಡ್ತಾ ಇದ್ರು, ಅವರಪ್ಪನೂ ಅದೇ ಕೆಲಸ ಮಾಡ್ತಾ ಇದ್ರು. ಪರಂಪರೆಯಾಗಿ ನಮ್ದು ಇದೇ ಕೆಲಸ. ಅದರಲ್ಲಿ ಈ ನಮ್ಮ ತಂದೆ ಏನಂದ್ರೆ, ಬೇಡಪ್ಪ ನೀನು ಚೆನ್ನಾಗಿ ಓದು, ಇದೆಲ್ಲ ಬೇಡ, ನಮ್ಮ ಕಾಲಕ್ಕೆ ಆಗೋಗ್ಲಿ ಅಂತ ಭಾಳ ಇದು ಮಾಡ್ತಾ ಇದ್ರು. ಅದರಲ್ಲಿ ಏನಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಓದಕ್ಕೆ, ಬರೀ ಈ ಕೆಲಸ ಕಲಿಬೇಕು ಅಂದ್ಬಿಟ್ಟು ಚಿಕ್ಕ ಹುಡುಗನಿಂದನೂ ಭಾಳ ಎಲ್ಲ ಊರು ಸುತ್ತಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಊರುಗಳೇ ಸುತ್ತಿದ್ದೀನಿ. ಬಾಂಬೆ, ಮಡ್ರಾಸ್, ಹೈದರಾಬಾದ್, ಅಲ್ಲಿ ಇಲ್ಲಿ ಕೇರಳ. ಇವತ್ತಿಗೂ ನನಗೆ ಬನ್ನಿ ಅಂತ ಕರೀತಾರೆ. ಆದರೂ ನಾನು ಈ ಎಲ್ಲೆಲ್ಲಿ ಊರು ಸುತ್ತೋದು ಅಂದ್ಬಿಟ್ಟು ಕುಟೀರ ಇದರಿಂದ ಕೊಟ್ಟಿದ್ರು, ಇದರಿಂದ ಅದರಿಂದಾಗಿ ಅಲ್ಲೇ ಇದ್ಬಿಟ್ಟಿದ್ದೆ ನಾನು. ಆಮೇಲೆ ಹಿಂಗೆ ಮೇಡಮೇ ಸರ್ವೆಗೆ ಅಂತ ಕಳಿಸಿದ್ರು, ಎಲ್ಲೆಲ್ಲಿ ಚಪ್ಪಲಿ ಕೆಲಸ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲ ಒಂದು ಪಾತೆ ಮಾಡೋದ ಮಟ್ಟದ ಅಂತ ಹೇಳಿ ಮೇಡಮ್ಮು ಕಳಿಸಿದ್ರು. ಅವಾಗ ಅವ್ರು ಅಲ್ಲಿಂದ ಬಂದಿದ್ರು, ಆಫೀಸರು ಮತ್ತು ಎಲ್ಲ ಮೇಡಮ್ ಎಲ್ಲ ಬೇರೆಯವರು ಬಂದಿದ್ರು.
ಏನಪ್ಪ ಭಾಳ ಚೆನ್ನಾಗಿ ಮಾಡಿದೆಯಲ್ಲಪ್ಪ ಚಪ್ಪಲಿ, ಇದೆಲ್ಲ ನಮ್ಮ ಲಿಟ್ಕರ್ಗೆ ಹಾಕಪ್ಪ ಹಂಗೆ ಹಿಂಗೆ ಅಂದರು. ನಾನು ಅವ್ರಿಗೆ ಸ್ಯಾಂಪಲ್ ಮಾಡಿಕೊಟ್ಟು ಆನಂತರ ಆಮೇಲೆ ಅವರು ಈ ಥರ ಬ್ರ್ಯಾಂಡೆಡ್ ಒಂದು ಮಾಡಬೇಕು ರಾಜಣ್ಣ, ಮೈಸೂರವ್ರು ನೀವು ಮೈಸೂರು ಮಹಾರಾಜ ಮಹಾರಾಣಿ ಅಂತ ಒಂದು ಬ್ರ್ಯಾಂಡೆಡ್ ಮಾಡಬೇಕು ಅಂತ ಮೇಡಮ್ ಹೇಳಿದ್ಕೆ ಆಯ್ತು ಮೇಡಮ್ ಅಂತ ಹೇಳಿ ನಮ್ಮ ತಲೆ ಉಪಯೋಗಿಸಿ ನಾನು ಕೋಲಾಪುರಿಲಿನೇ ಡಿಸೈನ್ ತೆಗ್ದು ಮೈಸೂರು ಮಹಾರಾಜರುಗಳು ಹಾಕತ್ತಿದ್ರಲ್ಲ ಆ ಥರ ಡಿಸೈನ್ ತೆಗ್ದು ನಾನು ಅದನ್ನ ಸ್ಟಾರ್ಟ್ ಮಾಡಿದೆ. ಈ ಮೊದಲು ನಿಮ್ಗೆ ಲಿಡ್ಕರ್ ಬಗ್ಗೆ ಗೊತ್ತಿರಲಿಲ್ಲ? ಮೇಡಮ್ ಅವರೇ ಲಿಡ್ಕರ್ ಬಗ್ಗೆ ಗೊತ್ತು, ಅಂದ್ರೆ ಮೇಡಮ್ಗೆ ಪಾಪ ಬಡವರು ಅವರು ಇವರು ಪಾಪ ಅವ್ರಿಗೆಲ್ಲ ಕಡ್ದು ಒಂದು ಕೆಲಸ ಕೊಡೋದ, ಲೋನ್ ಮಾಡ್ಕೊಡೋದ, ಮಟ್ಟದ ಅಂತ ಪ್ರತಿಯೊಬ್ರು ನಮ್ಗೆ ಅವರು ಬಹಳ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದರಿಂದಾಗಿ ನಾನೊಂದು 10 ಅಡಿದು ಒಂದು ಚಪ್ಪಲಿ ಮಾಡಿದೆ ಅಷ್ಟುದ್ದ. ಅದನ್ನ ಇವರು ಎಸ್ ಪಿ ಮಾದೇವಪ್ಪ ಅವರು ಬಂದಿದ್ರು, ನೋಡಿ ನೋಡಮ್ಮ ಫುಟ್ಪಾತಲ್ಲಿ ಮಾಡ್ತಾ ಇದ್ದಾನೆ ಈ ಚಪ್ಪಲಿ, ಏನ್ ಲೋನ್ ನೀನ್ ಮಾಡಿಸ್ಕೊಡಿ ಅಂತ ಹೇಳಿ. ಏನಕ್ಕೆ ಅಷ್ಟು ದೊಡ್ಡ ಚಪ್ಪಲಿ ಮಾಡಿದ್ದು? ಅದು ದೊಡ್ಡ ಚಪ್ಪಲಿ ಏನಕ್ಕೆ ಮಾಡಿತ್ತು ಅಂದ್ರೆ ಅಷ್ಟು ದೊಡ್ಡ ಚಪ್ಪಲಿ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ. ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಹೇಳಿ 10 ಅಡಿ ಚಪ್ಪಲಿ ಮಾಡಿದೆ. ಪ್ಯೂರ್ ಲೆದರ್ಲಿ, ನಾವು ಕಾಲಿಗೆ ಏನ್ ಚರ್ಮ ಹಾಕ್ತಿವಿ ಅದೇ ಚರ್ಮದಲ್ಲಿ. ಕೆಲವು ಜನ ಎಲ್ಲ ಮಾಡಿದ್ದಾರೆ, ಎಲ್ಲ ರೆಟ್ಟಲ್ಲಿ ಬೆಂಡಲ್ಲಿ ಹಂಗೆಲ್ಲ ಮಾಡಿದ್ದಾರೆ. ನಾನ್ ಚರ್ಮದಲ್ಲೇ ಪ್ರಾಣ ತೊಟ್ಟಿ ಕುತ್ಕಂದು ಅದು ಬಂದ 1 ತಿಂಗಳಾಗಿದೆ ಅದನ್ನ ಮಾಡೋಷ್ಟೊತ್ತಿಗೆ. ಒಬ್ಬನೇ ಇದು ಮಾಡಿ ಲಾಸ್ಟ್ಗೆ ಇದೆಲ್ಲ ನೋಡಿ ಮಹಾರಾಜ ಬ್ರ್ಯಾಂಡ್ ಆಯ್ತು. ಮಹಾರಾಣಿ ಒಂದು ಮಾಡಿ ಅಂದ್ರೆ ಮಹಾರಾಣಿ ಒಂದು ಮಾಡಿದೆ. ಅದು ನಮ್ಮ ಲಿಡ್ಕರ್ ಕಚೇರಿನಲ್ಲಿ ಅದನ್ನ ನಾವು ಅವರಿಂದ ಕೊಂಡ್ಕೊಂಡ್ವಿ. ಅದನ್ನ ಕೊಂಡ್ಕೊಂಡು ನಮ್ಮ ಆಫೀಸ್ನಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಬಹಳಷ್ಟು ಜನ ಬಂದವರು, ಕಚೇರಿಗೆ ಬಂದವರು ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡು ಹೋಗ್ತಾರೆ. ಅದೇ ಮಾದರಿ ಮಹಾರಾಜ ಮಹಾರಾಣಿ ಅದೇ ಮಾದರಿನಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಗೆ ಆರ್ಡರ್ಸ್ ಬಂದಾಗ ಯಾವ ರೀತಿ ಸಮಸ್ಯೆಗಳು ನಿಮ್ಗೆ ಎದುರಾಗತ್ತೆ? ಇವಾಗ ಮೇಡಮ್ ಅವರೇ, ಇವಾಗ ಅವರು ಗೌರ್ಮೆಂಟ್ ನಿಂದ ಆರ್ಡರ್ ಕೊಡ್ತಾರೆ. ಇವಾಗ ಆರ್ಡರ್ ಕೊಡ್ತಾರೆ ಅಂದ್ಬಿಟ್ಟು ಅವ್ರ ನಾವು ಬಂಡವಾಳ ಕೇಳಕ್ಕಾಗಲ್ಲ ನಾವು. ಹಂಗಾಗಿ ನಮ್ಮ ಮಿಸ್ಸಸ್ದು ಉಂಗ್ರನೋ ವಾಲೆನೋ ಏನೋ ಸ್ವಲ್ಪ ಆಡಪಾಡ ಮಡಿಗೆ ಹೆಂಗೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗದ ಅಂತ ಹೇಳಿ 1-2 ದಿನದಲ್ಲಿ 3 ದಿನದಲ್ಲಿ ಬಿಲ್ ಮಾಡ್ಕೊಟ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ನಮಗೆ ಜಲ್ದಿ ಅನುಕೂಲ ಆಗ್ತದೆ. ಈಗ ಮೇಡಮ್ ಅವರು ಹೇಳಿದ್ರು ಸಾಲ ಸೌಲಭ್ಯಗಳ ಯೋಜನೆಗಳು ಸರ್ಕಾರದಿಂದ ಕೊಡ್ತಾ ಇದ್ದೀವಿ ಅಂತ. ಆ ರೀತಿಯಲ್ಲಿ ಏನೇನಾದ್ರೂ ಸಾಲ ಸೌಲಭ್ಯಗಳನ್ನ ನೀವು ತಗೊಂಡಿದ್ದೀವಿ. ಇವಾಗ ಫುಟ್ಪಾತಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಲ್ಲ, ಮೇಡಮ್ ಏನ್ ಮಾಡಿದ್ರು, ಈ ಏಜಿನಲ್ಲಿ ಒಂದು ನೇರಾಟ ಮಳಿಗೆ ಅಂತ ನಮ್ಗೆ ಮಾಡ್ಕೊಡ್ತೀವಿ, ನೇರಾಟ ಮಳಿಗೆ ಅಂತ. ಇವಾಗ ಅದ್ರ ಸೌರು ಮಾಡ್ಕೊಂಡಿದ್ದೀನಿ ಮೇಡಮ್ ಆರಾಮಾಗಿ. ಫಸ್ಟ್ ಫುಟ್ಪಾತಲ್ಲಿ ಇರ್ತಿದೆ. ಫಸ್ಟ್ ಅಂದ್ರೆ ಅದೇ ರಿಪೇರಿ ಮಾಡ್ಕೊಳ್ಳೋದು, 1 ಜೊತೆ 2 ಜೊತೆ ಆರ್ಡರ್ ಮಾಡೋದು. ಅಂದ್ರೆ ನನ್ನಲ್ಲಿ ಏನಂದ್ರೆ ಒಬ್ರು ಕಸ್ಟಮರ್ಸು ಬಂದು ಒಂದು ಚಪ್ಪಲಿ ಆರ್ಡರ್ ಕೊಟ್ಬಿಟ್ರೆ ಇನ್ ಲೈಫ್ ಲಾಂಗ್ ಹೋಗಲ್ಲ, ಅವರು ನನ್ನ ಹತ್ರನೇ ಮಾಡಿಸ್ಬೇಕು. ಅವ್ರು 1 ತಿಂಗಳು ಬಾಕ್ಲ ಹಾಕಿದ್ರು ಪರವಾಗಿಲ್ಲ, ನನ್ನ ಹತ್ರನೇ ಮಾಡಿಸ್ಬೇಕು. ಯಾಕಂದ್ರೆ ಅವ್ರು ಕೇಳೋ ಡಿಸೈನ್ ಯಾರು ಮಾಡೋರಿಲ್ಲ, ನಾನೇ ಮಾಡ್ಕೊಟ್ಬಿಡ್ತೀನಿ. ಈಗ ಹೆಂಗೆ ಕಳಿಸ್ತೀರಿ ಫೋಟೋಸ್ ಹಂಗೆ ಮಾಡ್ಕೊಟ್ಬಿಡ್ತೀನಿ. ಇವ್ರಿಗೆ G+2 ಮನೆ ಕೂಡ ಅಲಾಟ್ ಆಗಿದೆ. ಮನೇನು ಅಲಾಟ್ ಆಗಿದೆ. ಸುಮಾರು ಜನ ಇದ್ದಾರೆ. ಎಲ್ಲರೂ ಅದು ಫೈನಲ್ ಹಂತದಲ್ಲಿದೆ. ಈಗ ಮನೆ ಕಟ್ಟಿದೀವಿ, ಅದು ಸುಣ್ಣ ಬಣ್ಣ ಎಲೆಕ್ಟ್ರಿಸಿಟಿ ಎಲ್ಲ ನಡೀತಾ ಇದೆ. ಅದಾದ್ಮೇಲೆ ಇವರಿಗೆ ಮನೇನ ನಾವು ಹಸ್ತಾಂತರ ಮಾಡ್ತೀವಿ. ಸಂತೋಷದ ವಿಷಯ ಅಲ್ವಾ? ಈಗ ಬೇಡಿಕೆ ಮತ್ತೆ ಪೂರೈಕೆ ಹೇಗೆ ನಡೆಯುತ್ತೆ? ಈಗ ಯಾವ ರೀತಿ ನಿಮ್ಗೆ ಆರ್ಡರ್ಸ್ ಬರುತ್ತೆ? ಎಲ್ಲೆಲ್ಲಿಂದ ಆರ್ಡರ್ಸ್ ಬರುತ್ತೆ ನಿಮ್ಗೆ? ಲಿಡ್ಕರಿಂದನೇ ಬರೋದು ಮೇಡಮ್. ಯಾವ ರೀತಿ ನೀವು ಆರ್ಡರ್ಸ್ ನ ಕೊಡ್ತೀರಾ? ನಮ್ಮಲ್ಲಿ ನೇರ ಮಾರಾಟ ಯೋಜನೆ ಅಂತ ಒಂದಿದೆ. ಸೊ ನಮ್ಮ ಮಳಿಗೆಗಳಿಗೆ, ಈಗ ನಾ ಹೇಳಿದೆ ಮೊದಲನೇ, ನಮ್ಮದು 14-15 ಮಳಿಗೆಗಳಿದೆ ಅಂತ. ಸೊ ನಮ್ಮ ಮಳಿಗೆನಲ್ಲಿ ಮಾರಾಟ ಮಾಡೋಕ್ಕೆ ನಮ್ಗೆ ಉತ್ಪನ್ನಗಳು ಬೇಕು. ಯಾವ ರೀತಿ ಉತ್ಪನ್ನಗಳು ಅಂದರೆ ನಾವು ಆನ್ ಡಿಮ್ಯಾಂಡ್ ಬೇಸಿಸ್ ಉತ್ಪನ್ನಗಳನ್ನು ತಯಾರಿಸ್ಕೊಳ್ತೀವಿ. ಈಗ ಇವರು ನಮಗೆ ಮಹಿಳೆಯರ ಚಪ್ಪಲಿಗಳನ್ನ ತಯಾರಿಸೋದ್ರಲ್ಲಿ ಬಹಳಷ್ಟು ಪರಿಣತಿ ಹೊಂದಿದ್ದಾರೆ. ಸೊ ನಾವು ಅವರಿಗೆ ಅದನ್ನ ಈ ರೀತಿ ಡಿಸೈನ್ಸ್ ಬೇಕು ಹೇಳ್ತೀವಿ. ಅವರಿಗೆ ಮಹಿಳೆಯರದು ಒಂದಷ್ಟು ಪಾದದ ವಿನ್ಯಾಸಗಳನ್ನ ತಗೊಂಡ್ ಬನ್ನಿ ಪಾದರಕ್ಷೆಯಲ್ಲಿ ಅಂತ ಹೇಳ್ತೀವಿ. ಅವರು ತಗೊಂಡ್ ಬರ್ತಾರೆ. ಅವಾಗ ಅದನ್ನ ಪರಿಶೀಲನೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಕಮಿಟಿ ಇರುತ್ತೆ. ಸೊ ಇವರ ಉತ್ಪನ್ನಗಳ ಜೊತೆ ಬರ್ತಾರೆ. ನಮ್ಮಲ್ಲಿ ಕಿಲ್ಟ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಲೆದರ್ ಇಂಡಸ್ಟ್ರೀಸ್ ಮತ್ತು ಫ್ಯಾಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಕರ್ನಾಟಕ ಅಂತ ಹೇಳಿ. ಅಲ್ಲಿಂದ ಒಬ್ಬ ಎಕ್ಸ್ಪರ್ಟಿ ಬಂದಿರ್ತಾರೆ. ಅವರು ಮತ್ತು ನಾನು, ಇವರು ಮತ್ತು ನಮ್ಮಲ್ಲಿ ಇರುವಂತಹ ಮಾರ್ಕೆಟಿಂಗ್ ಸೆಕ್ಷನ್ DGM ಅವರು ಇಷ್ಟು ಜನ ಕೂತ್ಕೊಂಡು, ಇನ್ನೂ ಒಂದು 2-3 ಜನ ಇರ್ತಾರೆ. ಆ ಕಮಿಟಿನಲ್ಲಿ ಇದೆಲ್ಲರೂ ಕೂತ್ಕೊಂಡು ಇವ್ರದ್ದು ವಿನ್ಯಾಸ ನೋಡ್ತೀವಿ. ಸೋಲ್ ಹೇಗಿದೆ, ಲೆದರ್ ಹೇಗಿದೆ, ಡಿಸೈನ್ ಹೇಗಿದೆ ಅಂತೆಲ್ಲ ನೋಡಿಕೊಂಡು ಅದರಲ್ಲಿ ಏನಾದ್ರು ಫಾಲ್ಟ್ಸ್ ಇದ್ದರೆ ಇವ್ರಿಗೆ ಹೇಳ್ತೀವಿ. ನಾವು ಅಲ್ಲೇ ತಕ್ಷಣದಲ್ಲೇ ಇವ್ರಿಗೆ ಅಲ್ಲೇ ಹೇಳ್ತೀವಿ ಆನ್ ಸ್ಪಾಟ್, ಈ ಥರ ಬದಲಾವಣೆಗಳನ್ನ ಮಾಡ್ಕೊಂಡು ಬನ್ನಿ ಅಂಥೇಳಿ. ಇವ್ರು ನೆಕ್ಸ್ಟ್ ಮುಂದಿನ ಸರ್ತಿ ಅದನ್ನು ಕೊಡಬೇಕಾದ್ರೆ ಬದಲಾವಣೆ ಮಾಡ್ಕೊಂಬರ್ತಾರೆ. ಪ್ರೈಸಿಂಗು ಅಲ್ಲೇ ಆಗುತ್ತೆ. ಈಗ ಅವ್ರು ಒಂದು ಜೊತೆ ತೊಗೊಂಬಂದರೆ ಆ ಒಂದು ಜೊತೆಗೆ ಎಷ್ಟು ಬೆಲೆ ಕೊಡಬಹುದು ಅಂತೇಳಿ ಅವರಿಂದನೇ ನಾವು ಕೇಳ್ತೀವಿ. ನಿಮಗೆ ಎಷ್ಟು ಬೆಲೆಗೆ ಲಿಡ್ಕರ್ಗೆ ಕೊಡ್ತೀರಾ ಈ ಉತ್ಪನ್ನ, ಭಾಳ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ. ಅವರೊಂದು ರೇಟ್ ಹೇಳ್ತಾರೆ. ಸೊ ಅದು ನೆಗೋಷಿಯೇಟ್ ಆಗುತ್ತೆ. ಸೊ ಒಂದು ಒಪ್ಪಂದ ಆದಮೇಲೆ ಅವರು ನಮಗೆ ಅಷ್ಟೂ ನಾವು ಅವ್ರಿಗೆ ನಮ್ಮ ಬ್ರ್ಯಾಂಡ್ ಇದನ್ನು ಕೊಡ್ತೀವಿ, ಚಿಹ್ನೆ ಕೊಡ್ತೀವಿ ಅವರಿಗೆ. ಸೊ ಅದನ್ನು ಬೇರೆ ಅವ್ರಿಗೆ ಕೊಡೋ ಹಾಗಿಲ್ಲ, ಲಿಡ್ಕರ್ಗೆ ಅವರು ಅದನ್ನು ಸಪ್ಲೈ ಮಾಡಬೇಕು.
ಅವರಿಗೆ ನಾವು ಆ ರೀತಿ ಒಂದು ಆದೇಶ ಕೊಡ್ತೀವಿ, ಸರಬರಾಜು ಆದೇಶ. ಇದ್ರ ಮೇಲೆ ಅವರು ನಮಗೆ ಪೂರೈಸ್ತಾ ಹೋಗ್ತಾರೆ. ಆ ಪೂರೈಸಿದಂಥದ್ದನ್ನ ನಾವು ಮತ್ತೆ ಇನ್ಸ್ಪೆಕ್ಟ್ ಮಾಡಿ, ರಿಜೆಕ್ಟ್ ಇದ್ದರೆ ರಿಜೆಕ್ಟೆಡ್ ಪೀಸ್ ಅಂತ ಹೇಳ್ತೀವಿ, ಸೆಲೆಕ್ಷನ್ ಆದರೆ ಇಷ್ಟು ಪೀಸ್ಗಳು ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಅದನ್ನು ತೊಗೊಂಡು ಅದಕ್ಕೆ ಅವ್ರಿಗೆ ನಾವು ತಕ್ಷಣದಲ್ಲೇ ಅವ್ರಿಗೆ ನಾವು ಏನು ಹಣ ಸಂದಾಯ ಆಗುತ್ತೆ 2-3 ದಿನದಲ್ಲಿ, ಯಾಕೆಂದರೆ ಪ್ರೋಸೆಸ್ ಇರುತ್ತಲ್ಲ ಅದೆಲ್ಲ ಮುಗಿದ ಮೇಲೆ ಅವ್ರಿಗೆ ಹಣ ಸಂದಾಯ ಆಗುತ್ತೆ, ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ ಹಣ. ಆ ನಂತರದಲ್ಲಿ ಅದು ನಾವು ನಮ್ಮ ಮಳಿಗೆಗಳಲ್ಲಿ ಅದನ್ನು ನಾವು ಮಾರಾಟಕ್ಕೆ ಇಡ್ತೀವಿ, ಗ್ರಾಹಕರಿಗೆ ತಲುಪುತ್ತದು. ರಾಜು ಅವರೇ, ಈಗ ನಿಮ್ಗೆ ಒಂದು ಆದೇಶ ಬರುತ್ತೆ, ಇಷ್ಟು ಮಹಿಳೆಯರಿಗಾಗಿ ಪಾದರಕ್ಷೆಗಳನ್ನ ಮಾಡಿಕೊಡಿ, ಮಾದರಿಗಳನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ, ಮಾಡೆಲ್ಸ್. ಸೊ ನಿಮ್ಮ ತಲೆಯಲ್ಲಿ ಯಾವ ರೀತಿ ಬರುತ್ತೆ, ನೀವು ಅದನ್ನ ಹೇಗೆ ವಿನ್ಯಾಸವನ್ನ ಈ ರೀತಿಯಲ್ಲೇ ಮಾಡಬೇಕು ಅನ್ನೋದು ಹೇಗೆ ಆಲೋಚನೆಗಳು ಬರುತ್ತೆ ನಿಮ್ಗೆ? ಚಪ್ಪಲ್ ಈ ರೀತಿ ಮಾಡಿದ್ರೆ ಹೆಂಗೆ, ಈ ರೀತಿ ಮಾಡಿದ್ರೆ ಹೆಂಗೆ ಅಂದ್ರೆ ಸುಮಾರು ವೇಸ್ಟ್ ಆಗ್ತದೆ. ಸಾಂಪಲ್ ಏನೇ ಒಂದು ಮಾಡ್ಬೇಕಾದ್ರೂ ಹೊಸದಾಗಿ ಇದು ನೋಡ್ತೀವಿ, ಇದನ್ನ ನೋಡ್ಬಿಟ್ಟು ಇದು ನಮಗೆ ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಬೇಕು, ಇದು ಚೆನ್ನಾಗಿ ಅಂದ್ರೆ ಒಂದು ಡಿಸೈನ್ ಎಲ್ಲ ಕಟ್ಟಿಂಗ್ಸ್ ಬರೆಯೋದಲ್ಲ, ಡಿಸೈನ್ಸೇ ಕಟಿಂಗ್ ಮಾಡಿ ಈ ಡಿಸೈನ್ ಹಿಂಗ್ ಮಾಡಿದ್ರೆ ಹೆಂಗೆ ಅಂತೆಲ್ಲ ಕುಂಚಿ ಎಲ್ಲ ನೋಡಿ ಇದು ಓಕೆ ಆಯ್ತು ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಅದನ್ನ ಸಾಂಪಲ್ ಮಾಡ್ತೀನಿ. ಸಾಂಪಲ್ ಮಾಡಿ ಫಸ್ಟ್ ಕಳಿಸಿದ್ರೆ ಮೇಡಮ್ ಓಕೆ ನೀವು ತಗೊಬನ್ನಿ ಅಂದಾಗ ತಂದ್ಬಿಡ್ತೀನಿ. ಈ ಕಲರ್ ಪಾದರಕ್ಷೆಗೆ ತಕ್ಕನಾಗ್ತದೆ, ಒಂದೊಂದು ಯಾವ್ದಾರ ಒಂದು ಈ ರೇಷ್ಮೆ ಸೀರೆದು ಇದೆಲ್ಲ ಬಾರ್ಡ್ರುಗಳು ಬರ್ತದೆ. ಅಂತ ಬಾರ್ಡ್ರುಗಳೆಲ್ಲ ನಾನೇನು ಮಾಡ್ತೀನಿ, ಎಲ್ಲ ಡೆಲ್ಲಿ ಪರ್ಚೇಸಿಂಗ್ ಹೋಗ್ತೀನಿ ಅಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಒಂದು ಸಿಕ್ಕರು ಒಂದು ಸಿಗಲ್ಲ, ಅಲ್ಲಿ ಅಂದರೆ ನಮ್ಗೆ ಬೇಕಾದಷ್ಟೆಲ್ಲ ಸಿಗ್ತದೆ. ಅದೆಲ್ಲ ತಂದು ಅದನ್ನು ಹಾಕಿದ್ರೆ ಕೆಲವು ಏನು ಮಾಡ್ತಾರೆ, ಸೀರೆ ತಗೊಳ್ಳೋರು ಇದನ್ನ ಈ ಚಪ್ಪಲ್ ನೋಡಿ ಮ್ಯಾಚಿಂಗ್ ಆಗಿ ತಗೊಳ್ತಾರೆ ಫಂಕ್ಷನ್ಗಳಿಗೆ. ಆ ಚಪ್ಪಲ್ ನಾವು ಮಾಡೋ ಚಪ್ಪಲಿಗಳು ಮಾತ್ರ ಜಾಸ್ತಿ ಹಾಕೊಂಡು ತಿರ್ಗಾಡಲ್ಲ ಅವರು. ಇಷ್ಟು ಒಳ್ಳೆ ಚಪ್ಪಲಿ ಬರೀ ಫಂಕ್ಷನ್ ಮಾತ್ರ ಹೋಗ್ಬೇಕು, ಸಾರ ಜವಾಬ್ದಾರಿಗೆ ಎತ್ ಮಾಡ್ತಾರೆ. ಮಹಿಳೆಯರ ನಾಡಿ ಬಿಡಿತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದೌದು. ಆಮೇಲೆ ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಅನ್ನೋದು ಒಂದು, ಅಂದ್ರೆ ಅಕ್ಷರಾಭ್ಯಾಸ ಇಲ್ಲ ಅಷ್ಟೇ. ಇವ್ರೇನ್ ಡಿಸೈನ್ ಮಾಡ್ತಾರೆ ನನಗೆ ಫೋನ್ ನಲ್ಲಿ ಕಳಿಸ್ತಾರೆ, ಮತ್ತೆ ವಾಯ್ಸ್ ನೋಟ್ ಹಾಕ್ತಾರೆ, ನೋಡಿ ಇದು ಹೊಸದ್ ಮಾಡಿದೀನಿ, ಈ ರೀತಿ ನಿಮ್ಗೆ ಒಪ್ಪಿಗೆ ಇದ್ರೆ ಲಿರ್ಕರ್ಗೆ ಕೊಡ್ತೀನಿ ಅಂತೆಲ್ಲ. ಅಂದ್ರೆ ಅಷ್ಟು ಇದಿದೆ ಅವರಿಗೆ, ಕಾಳಜಿ ಇದೆ, ಅವ್ರ ವೃತ್ತಿ ಮೇಲೆ ಅಷ್ಟು ಪ್ರೀತಿ ಇದೆ. ವಾಯ್ಸ್ ನೋಟಲ್ಲೇ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿರ್ತಾರೆ, ಮೆಸೇಜ್ ಎಲ್ಲ ಕಳ್ಸಕ್ ಗೊತ್ತಿಲ್ಲ. ಆಮೇಲೆ ನಾನು ಅವ್ರಿಗೆ ವಾಯ್ಸ್ ನೋಟಲ್ಲಿ ಕಳ್ಸಕ್ ಹೋಗ್ತೀನಿ, ಇದರ ಫೋನ್ ಮಾಡಿ ಹೇಳ್ತೀನಿ, ರಾಜು ಅವರೇ ಇದು ಈ ರೀತಿ ಇದೆ ಹೀಗೆ ಮಾಡ್ಕೊಂಬನ್ನಿ ಅಂತ. ಆ ರೀತಿ ನಮ್ಮ ಸಂಭಾಷಣೆನಲ್ಲಿ ಇದಾಗಿರುತ್ತೆ. ಕೊನೆಯದಾಗಿ ಒಂದು ರೇಟ್ ಫಿಕ್ಸ್ ಆಗಿ ಅವರು ಉತ್ಪಾದನೆಗೆ ರೆಡಿ ಆಗ್ತಾರೆ, ಅಷ್ಟು ಅವರು ಸರಬರಾಜು ಮಾಡಬೇಕಾಗುತ್ತೆ. ಈ ಸರಬರಾಜು ಮಾಡೋದಕ್ಕೆ ಈಗ ನೀವೇನು ಮೈಸೂರಲ್ಲಿ ಕಚ್ಚಾ ವಸ್ತುಗಳನ್ನ ತಂದು ಉತ್ಪಾದನೆ ಮಾಡ್ತೀರಾ, ಹೇಗೆ ಇದನ್ನ ನೀವು ಇಲ್ಲಿಗೆ ತಲುಪಿಸ್ತೀರಾ? ಇಲ್ಲ, ಅದಕ್ಕೆ ನಾವು ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮೈಸೂರಿನವ್ರಿಗೆ ಮೈಸೂರಲ್ಲೇ ನಮ್ದು CFC ಸೆಂಟರ್ ಅಂತಿದೆ. ಇವರೆಲ್ಲೂ ಮೊದಲೆಲ್ಲ ಬೆಂಗಳೂರಿಗೆ ಬರೋದಿತ್ತು, ಬರಲೇಬೇಕು ಅನ್ನೋ ಇದಿತ್ತು, ಕಟ್ಟುಪಾಡಿತ್ತು. ಬಟ್ ನಾನು ಬಂದ ಮೇಲೆ ಇವ್ರದ್ದೆಲ್ಲ ಸಮಸ್ಯೆಗಳನ್ನ ಆಲಿಸಿದಾಗ ನಮಗೆ ಬೆಂಗಳೂರುವರೆಗೂ ಬರಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂದರು. ನಮ್ಮದೇ ಸೆಂಟ್ರಲ್ ವೇರ್ ಹೌಸ್ ಸೆಂಟರ್ ಇರೋದ್ರಿಂದ ನೀವು ಅಲ್ಲಿಗೆ ಫೆಸಿಲಿಟೇಷನ್ ಸೆಂಟರ್ಗೆ ನೀವು ತೊಗೊಂಡು ಬನ್ನಿ ಅಂತ ಹೇಳಿ ಅಲ್ಲಿಗೆ ಇವ್ರದ್ದು ಉತ್ಪನ್ನಗಳನ್ನ ತರ್ತಾರೆ. ನಾವು ಇಲ್ಲಿಂದ ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ನ ಅಲ್ಲಿ ಕಳಿಸ್ತೀವಿ. ಅಲ್ಲಿ ನಮ್ಮ DCO ಇರ್ತಾರೆ, ಅವ್ರ ಮುಂದೆದಲ್ಲೇ ಅದೆಲ್ಲ ಪರಿಶೀಲನೆ ನಡೆಯುತ್ತೆ. ಅದರಲ್ಲಿ ಎಷ್ಟು ರಿಜೆಕ್ಟ್ ಆಗುತ್ತೆ ಅದನ್ನ ನಾವು ವಾಪಸ್ ಅವ್ರಿಗೆ ಕೊಡ್ತೀವಿ. ಈಗ ಮೇಡಮ್ ಹೇಳಿದ್ರು ರಿಜೆಕ್ಟ್ ಆದ ವಸ್ತುಗಳನ್ನ ಮತ್ತೆ ವಾಪಸ್ ಕಳಿಸ್ತೀವಿ ಅಂತ. ಆಗ ನೀವೇನ್ ಮಾಡ್ತೀರಾ? ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಏನೇನ್ ಕೆಲ್ಸಕ್ಕೆ ಬರ್ತದೆ ಅದನ್ನ ಎಲ್ಲ ಎತ್ಕಂದು ಬೇರೆ ಐಟಮ್ ಹಾಕ್ತೀವಿ. ಲಿಡ್ಕರ್ ಜೊತೆಗೆ 2.5 ವರ್ಷದಿಂದ ಇದ್ದೀರಾ, ಈಗ ನಿಮ್ಮ ಜೀವನ ಹೇಗೆ ಸುಧಾರಿಸಿದೆ? ಅವಾಗಲೂ ಬಹಳ ಕಷ್ಟ ಆಯ್ತು, ಇವಾಗ ಸ್ವಲ್ಪ ಶೋರೂಮ್ ಗಿರು ಮಡಿಕೊಂಡು 4 ಜನ ಅಂತ ಕೆಲಸ ಮಾಡ್ತಾರೆ. ನಮ್ಮ ರೇಡಿಯೋ ಕೇಳಿಗರು ಇದನ್ನ ಕೇಳ್ತಾ ಇದ್ದಾರೆ. ಸೊ ನಿಗಮ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಅವ್ರಗಳಿಗೂ ತಲುಪ್ತಾ ಇದೆ. ಈಗ ನೀವ್ ಹೇಳಿದ್ರಿ ತಂದೆ ಮುತ್ತಾತ ಎಲ್ಲರೂ ಇದನ್ನೇ ಮಾಡ್ಕೊಂಡ್ ಬರ್ತಾ ಇದ್ರು, ನಾನು ಮಾಡ್ತಾ ಇದೀನಿ ಅಂತ. ನಿಮ್ಮ ಮಕ್ಕಳು ಇವರು 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಅವರು 400 ಜನಕ್ಕೆ ಉದ್ಯೋಗದಾತರ ಆಗಬಹುದು. ಹೆಚ್ಚಿನ ವಿದ್ಯಾಭ್ಯಾಸ ಇರುತ್ತೆ, ಇವರು ವಿದ್ಯಾಭ್ಯಾಸ ಇಲ್ದೇನೆ 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಹಾಗಾದ್ರೆ ಹೊಸ ವಿನ್ಯಾಸಗಳು ಇನ್ನಷ್ಟು ಮಾರುಕಟ್ಟೆಗೆ ಬರುತ್ತೆ ಅನ್ನೋ ಭರವಸೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ರಾಜು ಅವರೇ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ KM ಹಾಗೂ ಮೈಸೂರಿನ ಚರ್ಮ ಕುಶಲಕರ್ಮಿ ರಾಜು ಅವರು. ಸಂದರ್ಶಕರು ನಿರ್ಮಲಾ S. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.